ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮನಸ್ವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲೂ ಕೂಡ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜನರಲ್ ನಾಲೆಡ್ಜ್ ಅಂದ್ರೆ ಸಾಮಾನ್ಯ ಜ್ಞಾನದ ಬಗ್ಗೆ ಬಂದಿರತಕ್ಕಂತ ಕೆಲವು ಪ್ರಮುಖ ಪ್ರಶ್ನೆಗಳು ಮತ್ತೆ ಉತ್ತರಗಳನ್ನ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್. ಭಾರತದಲ್ಲಿ ಮಧ್ಯಾಹ್ನದ ಊಟ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು? 15ನೇ ಆಗಸ್ಟ್ 2000, 15ನೇ ಆಗಸ್ಟ್ 1992, 15ನೇ ಆಗಸ್ಟ್ 1995, 15ನೇ ಆಗಸ್ಟ್ 2001. ಸರಿಯಾದ ಉತ್ತರ 15ನೇ ಆಗಸ್ಟ್ 1995. ಭಾರತದಲ್ಲಿ ಪ್ರಥಮ ರೈಲು ಸಂಚಾರ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? 1851, 1852, 1853, 1854. ಸರಿಯಾದ ಉತ್ತರ 1853. ಸ್ನೇಹಿತರೆ, ಭಾರತದಲ್ಲಿ ಪ್ರಥಮ ರೈಲು ಸಂಚಾರ 16 ಏಪ್ರಿಲ್ 1853ರಲ್ಲಿ ಬೋರಿಬಂದರ್ ಅಂದ್ರೆ ಬಾಂಬೆ ಟು ಥಾಣೆ ಈ ಮಾರ್ಗದಲ್ಲಿ ಪ್ರಾರಂಭವಾಯಿತು. ಬೆಳಕಿನ ವರ್ಷವು ಯಾವುದರ ಅಳತೆಯಾಗಿದೆ? ಕಾಲ, ದೂರ, ಬೆಳಕು, ಬೆಳಕಿನ ಪರಿಣಾಮ. ಸರಿಯಾದ ಉತ್ತರ ದೂರ ಅಂದ್ರೆ ಬೆಳಕಿನ ವರ್ಷ, ಇದು ದೂರದ ಅಳತೆಯಾಗಿದೆ. ವಾಯುಗೋಳದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅಪರೂಪದ ಅನಿಲ ಅಂದ್ರೆ ರೇರ್ ಗ್ಯಾಸ್ ಯಾವುದು? ಹೀಲಿಯಂ, ನಿಯಾನ್, ಆರ್ಗಾನ್, ಎನಾನ್. ಸರಿಯಾದ ಉತ್ತರ ಆರ್ಗಾನ್. ಬಿಗ್ ಬ್ಯಾಂಗ್ ತತ್ವದ ಪ್ರತಿಪಾದಕ ಯಾರು? ಆಲ್ಬರ್ಟ್ ಐನ್ಸ್ಟೀನ್, ಮೈಕೆಲ್ ಸ್ಕೂವಿ, ಜಾರ್ಜಸ್ ಲೆಮೈಟರ್, ರೋಜರ್ ಪೆನ್ರೋಸ್. ಸರಿಯಾದ ಉತ್ತರ ಜಾರ್ಜಸ್ ಲೆಮೈಟರ್. ಸ್ನೇಹಿತರೆ, 1931ರಲ್ಲಿ ಬೆಲ್ಜಿಯನ್ ಪ್ರೀಸ್ಟ್ ಆಗಿರ್ತಕ್ಕಂಥ ಜಾರ್ಜಸ್ ಲೆಮೈಟರ್ ಬಿಗ್ ಬ್ಯಾಂಗ್ ಥಿಯರಿಯನ್ನ ಪ್ರಪೋಸ್ ಮಾಡಿದ್ರು. ಭಾರತೀಯ ವಿಜ್ಞಾನ ಸಂಸ್ಥೆ ಇರುವ ಸ್ಥಳ ಯಾವುದು? ಹೈದರಾಬಾದ್, ಚೆನ್ನೈ, ಬೆಂಗಳೂರು, ನವದೆಹಲಿ. ಸರಿಯಾದ ಉತ್ತರ ಬೆಂಗಳೂರು. ಸ್ನೇಹಿತರೆ, ಭಾರತೀಯ ವಿಜ್ಞಾನ ಸಂಸ್ಥೆ IISc ಅದು ಬೆಂಗಳೂರಿನಲ್ಲಿದೆ. ರಾಷ್ಟ್ರೀಯ ವೈರಾಲಜಿ ಸಂಸ್ಥೆ ಯಾವ ನಗರದಲ್ಲಿದೆ? ಪುಣೆ ಮಹಾರಾಷ್ಟ್ರ, ಚೆನ್ನೈ, ಕೋಲ್ಕತ್ತಾ, ನವದೆಹಲಿ. ಸರಿಯಾದ ಉತ್ತರ ಪುಣೆ ಮಹಾರಾಷ್ಟ್ರ. ಫೇಸ್ಬುಕ್ ಯಾರ ಮಾಲೀಕತ್ವದಲ್ಲಿದೆ? ಮಾರ್ಕ್ ಜುಕರ್ಬರ್ಗ್, ಎಲಾನ್ ಮಸ್ಕ್, ಸುಂದರ್ ಪಿಚೈ, ಮುಕೇಶ್ ಅಂಬಾನಿ. ಸರಿಯಾದ ಉತ್ತರ ಮಾರ್ಕ್ ಜುಕರ್ಬರ್ಗ್. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಚಲನಚಿತ್ರ ಯಾವುದು? ಜೀವನ ಚೈತ್ರ, ಕವಿರತ್ನ ಕಾಳಿದಾಸ, ಆಕಸ್ಮಿಕ, ಶಬ್ದವೇದಿ. ಸರಿಯಾದ ಉತ್ತರ ಜೀವನ ಚೈತ್ರ. ಸ್ನೇಹಿತರೆ, 1997ರಲ್ಲಿ ಜೀವನ ಚೈತ್ರ ಚಿತ್ರದ ನಾದಮಯ ಈ ಲೋಕವೆಲ್ಲ ಈ ಹಾಡಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕ ರಾಷ್ಟ್ರ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಲಭಿಸಿದೆ. ಪ್ರೆಷರ್ ಕುಕ್ಕರ್ಗಳಲ್ಲಿ ಆಹಾರ ಬೇಗನೆ ಬೇಯಲು ಕಾರಣವೇನು? ನೀರಿನ ಕುದಿಯುವ ಬಿಂದು ಕಡಿಮೆಯಾಗುತ್ತದೆ, ನೀರಿನ ಕುದಿಯುವ ಬಿಂದು ಜಾಸ್ತಿಯಾಗುತ್ತದೆ, ಅದು ಶಾಖವನ್ನು ತಕ್ಷಣ ಹೀರುತ್ತದೆ, ಅದು ಶಾಖವನ್ನು ಹೆಚ್ಚು ಕಾಲ ತಡೆ ಹಿಡಿಯುತ್ತದೆ. ಸರಿಯಾದ ಉತ್ತರ ನೀರಿನ ಕುದಿಯುವ ಬಿಂದು ಜಾಸ್ತಿ ಆಗುತ್ತದೆ. 1 ಲೀಟರ್ ನೀರು ಎಷ್ಟು ಗ್ರಾಂ ತೂಗುತ್ತದೆ?
900 ಗ್ರಾಂ, 1000 ಗ್ರಾಂ, 1200 ಗ್ರಾಂ, 1300 ಗ್ರಾಂ. ಸರಿಯಾದ ಉತ್ತರ 1000 ಗ್ರಾಂ. ಬೆಂಕಿಯನ್ನು ಆರಿಸಲು ಉಪಯೋಗಿಸುವ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ನೈಟ್ರೋಜನ್, ನಿಯಾನ್. ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್. ಬಾಕ್ಸೈಟ್ ಯಾವ ಲೋಹದ ಅದಿರು? ಜಿಂಕ್, ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ. ಸರಿಯಾದ ಉತ್ತರ ಅಲ್ಯೂಮಿನಿಯಂ. ಭೋಪಾಲ್ ಅನಿಲ ದುರಂತದಲ್ಲಿ ಸೋರಿಕೆಯಾದ ಅನಿಲ ಯಾವುದು? ಮೀಥೈಲ್ ಐಸೋಸಯನೇಟ್, ಕಾರ್ಬನ್ ಮಾನಾಕ್ಸೈಡ್, ಈಥೈಲ್ ಸಯನೈಡ್, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಮೀಥೈಲ್ ಐಸೋಸಯನೇಟ್. ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರೇನು? ಸೋಡಿಯಂ ಕ್ಲೋರೈಡ್, ಕಾರ್ಬೊನೇಟ್ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಸಲ್ಫರ್ ಕ್ಲೋರೈಡ್. ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್. ಸ್ನೇಹಿತರೆ, ಒಂದೊಂದ್ಸಲ ಏನ್ ಮಾಡ್ತಾರೆ ಅಂದ್ರೆ ಆಪ್ಷನ್ಸ್ ಅಲ್ಲಿ ಫಾರ್ಮುಲಾ ಕೊಟ್ಟಿರ್ತಾನೆ, ಅದಕ್ಕೆ ನೀವು ಸೋಡಿಯಂ ಕ್ಲೋರೈಡ್ ಅದರದ್ದು ಫಾರ್ಮುಲಾ ಬಂದು NaCl. ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರೇನು? ಸೋಡಿಯಂ ಬೈಕಾರ್ಬೊನೇಟ್, ಸೋಡಿಯಂ ಕಾರ್ಬೊನೇಟ್, ಕ್ಯಾಲ್ಸಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಸಲ್ಫೇಟ್. ಸರಿಯಾದ ಉತ್ತರ ಸೋಡಿಯಂ ಕಾರ್ಬೊನೇಟ್. ಇದರದ್ದು ಫಾರ್ಮುಲಾ ಬಂದು Na2CO3. ಲ್ಯುಕೇಮಿಯಾ ಯಾವುದರ ಕಾಯಿಲೆ? ಹೃದಯ, ಮೆದುಳು, ಚರ್ಮ, ರಕ್ತ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತು ಲುಕೇಮಿಯಾ ಅಂದ್ರೆ ಬ್ಲಡ್ ಕ್ಯಾನ್ಸರ್, ಹಾಗಾಗಿ ಇದು ರಕ್ತಕ್ಕೆ ಸಂಬಂಧಿಸಿದ ಕಾಯಿಲೆ. ಸರಿಯಾದ ಉತ್ತರ ರಕ್ತ. ಕಾಮನ್ವೆಲ್ತ್ ಗೇಮ್ 2022ರಲ್ಲಿ ಪುರುಷರ ಬ್ಯಾಡ್ಮಿಂಟನ್ ನಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು? ಕಡಂಬಿ ಶ್ರೀಕಾಂತ್, ಪ್ರಕಾಶ್ ಪಡುಕೋಣೆ, ಲಕ್ಷ್ಯ ಸೇನ್, ಗೋಪಿ ಚಂದ್. ಸರಿಯಾದ ಉತ್ತರ ಲಕ್ಷ್ಯ ಸೇನ್. 2022ರ ಮಹಿಳಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಗೆದ್ದವರು ಯಾರು? ಮೇರಿ ಕೋಮ್, ನಿಖತ್ ಝರೀನ್, ಸರಿತಾ ದೇವಿ, ಲೈಲಾ ಅಲಿ. ಸರಿಯಾದ ಉತ್ತರ ನಿಖತ್ ಝರೀನ್. ನಿಖತ್ ಝರೀನ್ ಅವರು 2022ರಲ್ಲಿ ಇಸ್ತಾನ್ಬುಲ್ನಲ್ಲಿ ನಡೆದ ಮಹಿಳಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ತೈಬ್ ಒಲಿಂಪಿಯನ್ ಜುತ್ಮಾಸ್ ಜಿಟ್ಪಾಂಗ್ ಅವರನ್ನ 5-0 ಸೋಲಿಸಿ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ. ಪ್ರಥಮವಾಗಿ ಮಹಿಳೆಯರಿಗೆ ಮತದಾನದ ಹಕ್ಕು ನೀಡಿದ ಯುರೋಪಿಯನ್ ರಾಷ್ಟ್ರ ಯಾವುದು? ಜರ್ಮನಿ, ಫ್ರಾನ್ಸ್, ಫಿನ್ಲ್ಯಾಂಡ್, ಸ್ವೀಡನ್. ಸರಿಯಾದ ಉತ್ತರ ಫಿನ್ಲ್ಯಾಂಡ್. 1906ರಲ್ಲಿ ಫಿನ್ಲ್ಯಾಂಡ್ ಪ್ರಥಮವಾಗಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನ ನೀಡಿದೆ. ಮೊದಲ ಮಹಾಯುದ್ಧದ ನಂತರ ಶಾಂತಿ ಒಪ್ಪಂದಕ್ಕೆ ಎಲ್ಲಿ ಸಹಿ ಹಾಕಲಾಯಿತು? ವರ್ಸೇಲ್ಸ್, ಜಿನೀವಾ, ಲಂಡನ್, ವಿಯೆಟ್ನಾಂ. ಸರಿಯಾದ ಉತ್ತರ ವರ್ಸೇಲ್ಸ್. ಜೂನ್ 28, 1919ರಲ್ಲಿ ಮೊದಲ ಮಹಾಯುದ್ಧದ ನಂತರ ಶಾಂತಿ ಒಪ್ಪಂದಕ್ಕೆ ವರ್ಸೇಲ್ಸ್ನಲ್ಲಿ ಸಹಿ ಹಾಕಲಾಯಿತು. UN ಅಂದ್ರೆ ಯುನೈಟೆಡ್ ನೇಷನ್ಸ್ ಪ್ರಧಾನ ಕಚೇರಿ ಯಾವ ಸ್ಥಳದಲ್ಲಿದೆ? ನ್ಯೂಯಾರ್ಕ್, ಪ್ಯಾರಿಸ್, ಟೋಕಿಯೋ, ದೆಹಲಿ. ಸರಿಯಾದ ಉತ್ತರ ನ್ಯೂಯಾರ್ಕ್. ರೇಷ್ಮೆಯನ್ನ ಜಗತ್ತಿಗೆ ಪರಿಚಯಿಸಿದವರು ಯಾರು? ಚೀನಿಯರು, ಭಾರತೀಯರು, ರಷ್ಯನ್ನರು, ಜಪಾನಿಯರು. ಸರಿಯಾದ ಉತ್ತರ ಚೀನಿಯರು.
ಪ್ರಸ್ತುತ USA ಅಧ್ಯಕ್ಷರು ಯಾರು? ಡೊನಾಲ್ಡ್ ಟ್ರಂಪ್, ಹಿಲ್ಲರಿ ಕ್ಲಿಂಟನ್, ಜೋ ಬಿಡೆನ್, ಬರಾಕ್ ಒಬಾಮಾ. ಸರಿಯಾದ ಉತ್ತರ ಜೋ ಬಿಡೆನ್. ಭಾರತ ಮತ್ತು ಚೀನಾ ನಡುವೆ ಮೊದಲ ಯುದ್ಧ ನಡೆದ ವರ್ಷ ಯಾವುದು? 1968, 1962, 1964, 1998. ಸರಿಯಾದ ಉತ್ತರ 1962. ಸ್ನೇಹಿತರೆ, ಇಂಡಿಯಾ ಮತ್ತು ಚೀನಾ ನಡುವೆ ನಡೆದಂತ ಮೊದಲ ಯುದ್ಧವನ್ನ ಸೀನೋ ಇಂಡಿಯನ್ ವಾರ್ ಅಂತಾನೂ ಕರೀತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವು ಹಿಂದೆ ನಡೆದಿರ್ತಕ್ಕಂಥ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜನರಲ್ ನಾಲೆಡ್ಜ್ ಅಂದ್ರೆ ಸಾಮಾನ್ಯ ಜ್ಞಾನದ ಬಗ್ಗೆ ಬಂದಿರತಕ್ಕಂಥ ಪ್ರಮುಖ ಪ್ರಶ್ನೆಗಳು ಮತ್ತೆ ಉತ್ತರಗಳು. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಮತ್ತೆ ಉತ್ತರಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.